ಬಿಪಿಎಲ್ ಕಾರ್ಡ್ ರದ್ದು ಬಗ್ಗೆ ವ್ಯಾಪಕ ಚರ್ಚೆ ಆಗ್ತಾ ಇದೆ. ಇದೇ ವಿಚಾರವಾಗಿ ಸರ್ಕಾರದ ವಿರುದ್ಧ ವಿಪಕ್ಷ ಹಾಗೆ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ಈ ಬಗ್ಗೆ ಮತ್ತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲರ ಕಾರ್ಡ್ ಅನ್ನ ರದ್ದು ಮಾಡೋದಿಲ್ಲ, ಯಾರಿಗೆ ನಿಜವಾಗಿ ಬಿಪಿಎಲ್ ಕಾರ್ಡ್ ಅವಶ್ಯಕತೆ ಇದೆಯೋ ಅವರ ಕಾರ್ಡ್ ರದ್ದು ಮಾಡಲ್ಲ, ಕೆಲವರು ಅರ್ಹರಿಲ್ಲ ಅಂತವರ ಕಾರ್ಡ್ ತೆಗೆದು ಅವರಿಗೆ ಎಪಿಎಲ್ ಕಾರ್ಡ್ ಅನ್ನ ಕೊಡ್ತೇವೆ ಅಂತ ಹೇಳಿದ್ರು. ಇನ್ನು ಅನ್ನಭಾಗ್ಯವನ್ನ ನಾನೇ ಸಿಎಂ ಆಗಿದ್ದಾಗ ಮಾಡಿದ್ದು, ಅದನ್ನ ಬಿಜೆಪಿ ಆಗ್ಲಿ ಅಥವಾ ಜೆಡಿಎಸ್ ಆಗ್ಲಿ ಯಾರು ಕೂಡ ಮಾಡಿಲ್ಲ ಅಂತ ಕಿಡಿಕಾರಿದ್ದಾರೆ. ಯಾರು ಹೇಳಿದವರು ಅಂತವ್ರಿಗೆ ನಾವು ಯಾರಿಗೂ ಕೂಡ ಅನರ್ಹರು ಇದಾರ, ಅನರ್ಹರು ಮಾತ್ರ ರದ್ದು ಮಾಡೋದು. ಅರ್ಹರು ಇದಾರಲ್ಲ ಅವ್ರು ಯಾರಿಗೂ ತಪ್ಪಿಸಲ್ಲ. ಒಟ್ಟಾರೆ ಬಡವರು ಕೊಡಬೇಕು ಅಲ್ವಾ. ನಾನು 17ರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು, ₹1 ಅಕ್ಕಿ ಕೊಡ್ತಿದ್ದೆ, ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ. ಇದನ್ನ ಮಾಡಿದ್ರ ಬಿಜೆಪಿ ಅವ್ರು ಮಾಡಿದ್ರ? ಈಗ ಮಾತಾಡ್ತಾರೆ ಅಷ್ಟೇ. ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ? ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು? ಗುಜರಾತ್ನಲ್ಲಿ ಮಾಡಿದ್ರ, ಮಧ್ಯಪ್ರದೇಶದಲ್ಲಿ ಮಾಡಿದ್ರ, ಉತ್ತರ ಪ್ರದೇಶದಲ್ಲಿ ಮಾಡಿದ್ರ, ಬಿಹಾರ್ನಲ್ಲಿ ಮಾಡಿದ್ರ, ಹರಿಯಾಣದಲ್ಲಿ ಮಾಡಿದ್ರ? ಎಲ್ಲಿ ಮಾಡಿದ್ರು? ಯಾರು ಹೇಳಿದವರು? ಟ್ಯಾಕ್ಸ್ ದುಡ್ಡು ಎಲ್ಲಿ ಹೋಗ್ತಿದೆ ಎಂಬ ಕುಮಾರಸ್ವಾಮಿ ಹೇಳಿಕೆ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕುಮಾರಸ್ವಾಮಿ ಗ್ಯಾರಂಟಿ ಕೊಟ್ಟಿದ್ರ, ಅವರಿಗೆ ಯಾವ ನೈತಿಕತೆ ಇದೆ? ನಾವು 4.5 ಲಕ್ಷ ಕೋಟಿ ತೆರಿಗೆ ಕಟ್ಟುತ್ತೇವೆ, ನಮಗೆ ವಾಪಸ್ ಬರೋದು 60,000 ಕೋಟಿ ಅಷ್ಟೇ ಅಂತ ಕಿಡಿಕಾರಿದ್ರು. ಉಳಿದ ದುಡ್ಡನ್ನ ದೇವೇಗೌಡರಾಗಲಿ ಕುಮಾರಸ್ವಾಮಿ ಆಗಲಿ ನಮಗೆ ವಾಪಸ್ ಕೊಡಿಸಲಿ. ಈ ವರ್ಷ ನಬಾರ್ಡ್ನಿಂದಲೂ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ. ಕಳೆದ ವರ್ಷ 5,600 ಕೋಟಿ ನಬಾರ್ಡ್ನಿಂದ ರೈತರಿಗೆ ಸಾಲ ಕೊಟ್ಟಿದ್ರು, ಆದ್ರೆ ಈ ವರ್ಷ 2,300 ಕೋಟಿ ಕೊಟ್ಟಿದ್ದಾರೆ. 58% ಕಡಿಮೆ ಸಾಲ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ, ನಿರ್ಮಲಾ ಸೀತಾರಾಮನ್, ಜೋಶಿ ಏನ್ ಮಾಡ್ತಾ ಇದ್ದಾರೆ? ಕೃಷ್ಣ ಮೇಲ್ದಂಡೆಗೆ 2024ನೇ ಬಜೆಟ್ನಲ್ಲಿ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರಾ ಎಂದು ಕಿಡಿಕಾರಿದ್ರು. ಕುಮಾರಸ್ವಾಮಿ ಅವರು ಮಂತ್ರಿ ಆಗಿದ್ದಾರಲ್ಲ, ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಮಾಡಿಸ್ಲಿ. ನಿರ್ಮಲಾ ನಬಾರ್ಡ್ ಬರೋದು ಯಾರ ಕೈ ಕೆಳಗಡೆ? ಕೇಂದ್ರ ಅಲ್ರಿ, ಹಣಕಾಸಿನ ಮಂತ್ರಿ, ಹಣಕಾಸಿನ ಇಲಾಖೆ ಕೈ ಕೆಳಗಡೆ ಬರೋದು. ನಿರ್ಮಲಾ ಸೀತಾರಾಮನ್ ಏನ್ ಮಾಡ್ತಾ ಇದ್ದಾರೆ? ನಿರ್ಮಲಾ ಸೀತಾರಾಮನ್ ಅವರು ಅಪ್ಪರ್ ಭದ್ರಾಕ್ಕೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ? ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದು. ಮತ್ತೆ ಇವ್ರು ಏನ್ ಮಾಡ್ತಾ ಇದ್ದಾರೆ? ಕುಮಾರಸ್ವಾಮಿ ಅವರು, ಜೋಶಿ ಅವರು ಏನ್ ಮಾಡ್ತಾ ಇದ್ದಾರೆ? ನಾವು 56,000 ಕೋಟಿ ರೂಪಾಯಿಗಳ ಗ್ಯಾರಂಟಿಗಳು ಕೊಡ್ತಾ ಇದ್ದೀವಿ. ಎಷ್ಟು? 56,000 ಕೋಟಿ ರೂಪಾಯಿಗಳ ಗ್ಯಾರಂಟಿ ಕೊಡ್ತಾ ಇದ್ದೀವಿ. 56,000 ಕೋಟಿ ವರ್ಷಕ್ಕೆ. ದುಡ್ಡಿಲ್ಲ, ಟ್ರೆಜರಿನಲ್ಲಿ ದುಡ್ಡಿಲ್ಲ. ಹಾಗಾದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಾ ಇಲ್ಲ? ಇನ್ನು ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಡ್ರಗ್ಸ್ ಮಾಫಿಯಾ ವಿರುದ್ಧ ನಿಮ್ಮ ರಿಪಬ್ಲಿಕ್ ಕನ್ನಡ ಹೋರಾಟಕ್ಕೆ ಗೃಹ ಸಚಿವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡ್ರಗ್ಸ್ ವಿರುದ್ಧ ಸರ್ಕಾರ ಹಾಗೆ ಪೊಲೀಸರು ಕ್ರಮವನ್ನ ಕೈಗೊಳ್ಳುತ್ತಿದ್ದಾರೆ ಅಂತ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆನೇಕಲ್ ಭಾಗದಲ್ಲಿ ಪೊಲೀಸರು ರೇಡ್ ಮಾಡಿದ್ದಾರೆ. ಮೆಡಿಕಲ್ ಶಾಪ್ಗಳಲ್ಲೂ ಕೂಡ ಸರ್ಚ್ ಮಾಡ್ತಾ ಇದ್ದಾರೆ. ಹೊರದೇಶದಿಂದ ಬರುವವರ ಮೇಲೂ ಕೂಡ ನಿಗಾ ವಹಿಸಲಾಗಿದೆ. ಡ್ರಗ್ಸ್ ವಿಚಾರದಲ್ಲಿ ರಿಲ್ಯಾಕ್ಸ್ ಮಾಡುವ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಇದು ಆನೇಕಲ್ಲು ಆ ಭಾಗದಲ್ಲಿ ಒಂದಿಷ್ಟು ನಮ್ಮ ಪೊಲೀಸ್ನವರು ಹಿಡ್ಕೊಂಡಿದ್ದಾರೆ. ಅದು ಬೇರೆ ರಾಜ್ಯದಿಂದ ಬರ್ತಾ ಇದೆ ಹಾಗೆ ಅಂತೇಳಿ ಅದನ್ನು ಹಿಡ್ಕೊಂಡು ಈಗ ಅದನ್ನೆಲ್ಲ ನಾವು ಪ್ರತಿಯೊಂದು ಮೆಡಿಕಲ್ ಶಾಪ್ನಲ್ಲಿ ಅಥವಾ ಬೇರೆ ಬೇರೆ ಎಲ್ಲೆಲ್ಲಿ ಮಾರಾಟ ಮಾಡ್ತಾರೆ ಅಂಥದ್ದನ್ನೆಲ್ಲ ಈಗ ಹುಡುಕ್ತಾ ಇದ್ದಾರೆ. ಎಲ್ಲ ರೀತಿಯಲ್ಲೂ ಕೂಡ ಡ್ರಗ್ಸ್ ಮೇಲೆ ನಾವು ಒಂದು ವಾರ್ನೇ ಡಿಕ್ಲೇರ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ 100 ಕೋಟಿ ರೂಪಾಯಿ ಕಳೆದ 1 ವರ್ಷ 4 ತಿಂಗಳಲ್ಲಿ 100 ಕೋಟಿ ರೂಪಾಯಿ ಡ್ರಗ್ಸನ್ನು ಹಿಡಿದು ಭಾಳಷ್ಟು ಜನರ ಮೇಲೆ ಕೇಸ್ಗಳು ಹಾಕಿದ್ದೀವಿ. ಕೆಲವರು ಈ ಫಾರಿನ್ ಕಂಟ್ರೀಸಿಂದ ಸ್ಟೂಡೆಂಟ್ಸ್ ಬಂದಿದ್ದಾರಲ್ಲ ಅವ್ರ ಮೇಲೆಲ್ಲ ಕೇಸಸ್ ರಿಜಿಸ್ಟರ್ ಮಾಡಿದ್ದೀವಿ. ಕೆಲವ್ರನ್ನ ಡಿಪೋರ್ಟ್ ಮಾಡಿದ್ದೀವಿ. ಸುಮಾರು 70-80 ಜನರನ್ನು ಡಿಪೋರ್ಟ್ ಮಾಡಿದ್ದೀವಿ ಈಗಾಗಲೇ. ಯಾಕೆಂದರೆ ಅವ್ರ ಮೇಲೆ ಕೇಸ್ ಹಾಕಿದರೆ ಅವ್ರು ಇಲ್ಲೇ ಉಳ್ಕೊಂಡ್ಬಿಡ್ತಾರೆ, ತಿರ್ಗಿ ಅದನ್ನ ಕಂಟಿನ್ಯೂ ಮಾಡ್ತಾರೆ ಬೇಲ್ ತೊಗೊಂಡು. ಅದಕ್ಕೋಸ್ಕರ ಅವರ ಹೈಕಮಿಷನ್ಗಳು, ಎಂಬೆಸಿಗಳು ಅವರಿಗೆಲ್ಲ ತಿಳಿಸ್ಬಿಟ್ಟು ಡಿಪೋರ್ಟ್
ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಾ ಇದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಆರೋಪಿಸಿದರು. ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಅವರು, ರೈತರು, ಮಂದಿರ, ಚರ್ಚ್ಗಳು ಎಲ್ಲಾ ಪ್ರದೇಶಗಳನ್ನ ವಕ್ಫ್ ಮಾಡ್ತಾ ಇದ್ದಾರೆ. ನೂರಾರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಮಂದಿರಗಳನ್ನ ವಕ್ಫ್ ಬೋರ್ಡ್ಗೆ ಸೇರಿಸಿದ್ದಾರೆ. ಚಿಂತಾಮಣಿಯಲ್ಲಿ, ಗೌರಿಬಿದನೂರಿನಲ್ಲಿ, ದಿಬ್ಬೂರಿನಲ್ಲಿ ಏನಾಗಿದೆ ಎಲ್ಲ ಮಾಹಿತಿ ನನ್ನ ಬಳಿ ಇದೆ. ಜನ ಚುನಾವಣೆಗಾಗಿ ಕಾಯ್ತಾ ಇದ್ದಾರೆ, ಅದಕ್ಕೆ ತಕ್ಕ ಪ್ರತ್ಯುತ್ತರ ಕೊಡ್ತಾರೆ ಎಂದರು. ಓಲೈಕೆ ರಾಜಕಾರಣ, ರೈತರು, ಮಂದಿರಗಳು, ಚರ್ಚ್ಗಳು ಎಲ್ಲ ಪ್ರದೇಶಗಳನ್ನ ಕೂಡ ವಕ್ಫ್ ಅಂತಂದ್ರೆ ಏನ್ ಅರ್ಥ ಏನು? ಅದಕ್ಕೆ ನೂರಾರು ವರ್ಷಗಳಿಂದ ಇವತ್ತು ಮಂದಿರಗಳಿವೆ. ಇವತ್ತು ಸರ್ ಎಂ ವಿಶ್ವೇಶ್ವರಯ್ಯನು ಓದಿರ್ತಕ್ಕಂಥ ಶಾಲೆ ಕಂದವಾಡದಲ್ಲಿ ಅದು ಕೂಡ ವಕ್ಫ್ ಅಂತ ಹೇಳ್ತಾರೆ. ಅದೇ ಮಾಡಿಸಿದ್ರೆ ಅದಕ್ಕೆ ಮುಂಚೆ ಏನ್ ಹೇಳಿದ್ರು? ವಕ್ಫ್ ನಮ್ದೇ ಅಂತ ಹೇಳಿದ್ರು. ಮುನೇಶ್ವರನ ದೇವಸ್ಥಾನ ನಮ್ದೇ ಅಂತ ಹೇಳ್ತಾರೆ. ಆ ತಿಪ್ಪೂರಿನಲ್ಲಿ ಅನೇಕ, ನನ್ನ ಹತ್ರ ಎಲ್ಲ ಇದೆ, ನಮ್ಮ ಜಿಲ್ಲೆ ಎಲ್ಲ ಕೂಡ. ಚಿಂತಾಮಣಿಯಲ್ಲಿ ಏನಾಗಿದೆ, ಚಿಕ್ಕಬಳ್ಳಾಪುರದಲ್ಲಿ ಏನಾಗಿದೆ, ಬಾಗೇಪಲ್ಲಿಯಲ್ಲಿ ಏನಾಗಿದೆ, ಎಲ್ಲ ನನ್ನ ಹತ್ರ. ಗೌರಿಬಿದನೂರಿನಲ್ಲಿ ಏನಾಗಿದೆ, ಐ ಹ್ಯಾವ್ ಡಾಕ್ಯುಮೆಂಟ್ಸ್. ಓಲೈಕೆ ಇನ್ನು ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮರ್ಥನೆ ಕೊಟ್ಟಿದ್ದಾರೆ. ನಮ್ಮ ಗ್ಯಾರಂಟಿಗಳೇ ಬೇರೆ ವಿಚಾರ, ಇದಕ್ಕೂ ಹಾಗೆ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಸರ್ಕಾರಿ ನೌಕರರು, ಹಾಗೆ 2 ಕಾರನ್ನ ಹೊಂದಿದವರು, ತೆರಿಗೆ ಕಟ್ತಾ ಇರುವಂತವರು, 3 ಹೆಕ್ಟೇರ್ ಭೂಮಿಯನ್ನ ಹೊಂದಿರುವವರು ಬಿಪಿಎಲ್ ಕಾರ್ಡ್ ಬಳಸ್ತಾ ಇದ್ದಾರೆ. ಅಂತವರು ತಾವೇ ಕಾರ್ಡ್ ವಾಪಸ್ ಮಾಡಬೇಕಾಗಿತ್ತು. ಇನ್ನು ಈಗ ನಾವುಗಳು ಅದನ್ನ ಪರಿಷ್ಕರಣೆ ಮಾಡಬೇಕಾದಂತ ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ದಾರೆ. ಈ ಗ್ಯಾರಂಟಿಗಳನ್ನು ಮಾಡಿರೋದು ಬೇರೆ ವಿಚಾರ. ಬಿ ಪಿ ಎಲ್ ಕಾರ್ಡನ್ನು ಯಾತಕ್ಕೋಸ್ಕರ ರಿವ್ಯೂ ಮಾಡ್ತಿದ್ದಾರೆ ಅಂದರೆ, ಆಮೇಲೆ 3 ಹೆಕ್ಟೇರ್ ಜಮೀನಿನ ಮೇಲೆ ಇದ್ದವರು ತಗೊಂಡಿದ್ದಾರೆ, ಮನೆಯಲ್ಲಿ 2 ಕಾರ್ ಇಟ್ಕೊಂಡಿರೋರು ತಗೊಂಡಿದ್ದಾರೆ. ಇದೆಲ್ಲ ಅವರೇ ಜನರೇ ತಿಳ್ಕೊಂಡು ಅವರು ವಾಪಸ್ಸು ತಗೋಬೇಕು, ಕ್ಯಾನ್ಸಲ್ ಮಾಡಿಸ್ಕೋಬೇಕು. ಇಲ್ಲದೇ ಇದ್ದರೆ ಕಾನೂನಿನ ಪ್ರಕಾರ ನಾವು ಕ್ರಮ ಮಾಡ್ತು ಅಂತಂದರೆ ಅವ್ರಿಗೆ ಕಷ್ಟ ಆಗುತ್ತೆ. ಸುಳ್ಳು ಹೇಳಿ ನೀವು ಬಿ ಪಿ ಎಲ್ ಕಾರ್ಡ್ ತಗೊಂಡಿದ್ದೀರಾ ಅಂದರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ. ಇನ್ನು ಕಾಂಗ್ರೆಸ್ನವರು ಅಯೋಧ್ಯ ಶ್ರೀರಾಮ ಮಂದಿರವನ್ನೇ ಬಿಟ್ಟಿಲ್ಲ, ರೈತರ ಜಮೀನುಗಳನ್ನ ಬಿಡ್ತಾರ. ಕೇಂದ್ರದಲ್ಲಿ ಜಂಟಿ ಪಾರ್ಲಿಮೆಂಟ್ ಕಾಯ್ದೆ ಮಾಡ್ತಾ ಇದ್ದೀವಿ, ಅದಕ್ಕೂ ಮುನ್ನವೇ ವಕ್ಫ್ ಹೆಸರಲ್ಲಿ ಜಮೀನುಗಳನ್ನ ಕಸಿದುಕೊಳ್ತಿದ್ದಾರೆ. ರಾತ್ರೋರಾತ್ರಿ ಡಿಸಿಗಳ ಮೇಲೆ ಒತ್ತಡ ಹಾಕಿ ನೋಟಿಸ್ಗಳನ್ನ ಕೊಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಅಯೋಧ್ಯೆಯಲ್ಲಿ ಶ್ರೀರಾಮನ ಪುರಾವೆಯನ್ನ ಹೇಳಿತ್ತು. ಈಗ ಸಿಎಂ ವಕ್ಫ್ಗೆ 1,12,000 ಎಕರೆ ಭೂಮಿ ಸೇರಿಸಿ ಅಂತಾರೆ. ಇದಕ್ಕೆ ಸಾಕ್ಷಿ ಪುರಾವೆ ಎಲ್ಲಿದೆ ಮುಖ್ಯಮಂತ್ರಿಗಳೇ? ಇದಕ್ಕೆಲ್ಲ ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ ಎಂದು ಕಿಡಿಕಾರಿದರು. ರಾತ್ರಿಯಲ್ಲಿ ನೋಟಿಸ್ಗಳನ್ನ ಕೊಡೋದ್ರ ಮೂಲಕ, ಡಿಸಿಗಳ ಮೇಲೆ ಒತ್ತಡಗಳನ್ನ ಹಾಕೋದ್ರ ಮೂಲಕ, ಮತ್ತು ರಾಜ್ಯ ಸರ್ಕಾರ ನಾನು ನೋಡಿದೆ, ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, 1,12,000 ಎಕರೆಗಳು ವಕ್ಫಾಗಿದೆ. 20,000 ಎಕರೆಯನ್ನ ರೈತರು ಒತ್ತುವರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನೋಡಿ, ಅಯೋಧ್ಯೆಯಲ್ಲಿ ಇನ್ನು ಕಾಂಗ್ರೆಸ್ ಶಾಸಕರಿಗೆ ಬಿಜೆಪಿ ಆಫರ್ ನೀಡ್ತಾ ಇದೆ ಎಂಬ ಆರೋಪಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಮಗಳೂರು ಶಾಸಕ ಎಚ್.ಡಿ. ತಮ್ಮಯ್ಯ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ವಿರುದ್ಧ ರವಿ ಗಣಿಗ ಆರೋಪಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ನನಗೆ ಈವರೆಗೂ ಯಾರು ಕೂಡ ಸಂಪರ್ಕ ಮಾಡಿಲ್ಲ, ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ. ಸಿಎಂ ಸಿದ್ದರಾಮಯ್ಯ ಹಾಗೆ ಖರ್ಗೆ, ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ 5 ವರ್ಷ ಸರ್ಕಾರ ಆಳಲು ಜನ ಗೆಲ್ಲಿಸ್ಕೊಟ್ಟಿದ್ದಾರೆ. ಅವ್ರಿಗೆ ಏನ್ ಮಾತನಾಡಿದ್ದಾರೆ ನನಗೆ ಮಾಹಿತಿ ಇಲ್ಲ. ನಾನು 18 ವರ್ಷ ಬಿಜೆಪಿಯಲ್ಲಿದ್ದೆ. ಬಿಜೆಪಿಯವರು ಸಿಕ್ಕಿದಾಗ ಆತ್ಮೀಯವಾಗಿ ಮಾತನಾಡ್ತಾರೆ ಅಷ್ಟೇ. ಈ ರೀತಿ ಯಾರು ಕೂಡ ಸಂಪರ್ಕ ಮಾಡಿಲ್ಲ, ಅವರನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ. 40% ಕಮಿಷನ್ ಆರೋಪಕ್ಕೆ ದಾಖಲೆ ಇಲ್ಲ ಎಂದ ಲೋಕಾಯುಕ್ತ ತನಿಖೆ ವಿಚಾರಕ್ಕೆ ಮೈಸೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಕೆಂಪಣ್ಣ ಆಯೋಗ ಬರೆದ ಪತ್ರದ ಮೇಲೆ ಹೋರಾಟ ಮಾಡಿದೆವು, ನಮಗೆ ಅದೇ ದಾಖಲೆ. ಈಗ ಲೋಕಾಯುಕ್ತದವರು ಯಾವ ಆಧಾರದ ಮೇಲೆ ಸಾಕ್ಷಿ ಇಲ್ಲ ಎಂಬುದನ್ನ ನಾವು ನೋಡಬೇಕಾಗಿದೆ. ಅಗತ್ಯವಿದ್ದರೆ ಮತ್ತೆ ಅದನ್ನ ಮರು ತನಿಖೆಗೆ ಒಳಪಡಿಸಲು ನಾವು ಸಿದ್ಧ ಎಂದಿದ್ದಾರೆ. ನೋಡಿ, ನಾವು ಹೋರಾಟ ಮಾಡಿದ್ದು ಆಧಾರರಹಿತವಾಗಿ ನಾವು ಮಾಡಿಲ್ಲ. ಕೆಂಪಣ್ಣವರು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ನಿನ ಅಧ್ಯಕ್ಷರಾಗಿದ್ದರು. ಅವರೀಗ ಪಾಪ ತೀರು ಹೋಗಿದ್ದಾರೆ. ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ. ಒಂದು ಜವಾಬ್ದಾರಿಯುತವಾದಂಥ ರಿಜಿಸ್ಟರ್ಡ್ ಬಾಡಿ
ಯಾವುದು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್, ಅದರ ಅಧ್ಯಕ್ಷರವರು. ಅವರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಪ್ರಧಾನಮಂತ್ರಿಗೆ ಬರೀತಾರೆ. ಅವರು ಬರೆದ ಮೇಲೆ ನಾವು ಅದನ್ನು ಈ ರೀತಿ ಒಂದು ರಿಜಿಸ್ಟರ್ಡ್ ಬಾಡಿ ರೆಸ್ಪಾನ್ಸಿಬಲ್ ಪರ್ಸನ್ ಪ್ರಧಾನಮಂತ್ರಿಗೆ ಬರೀತಾರೆ, ಪ್ರಧಾನಮಂತ್ರಿಗಳೇನೂ ಕೂಡ ಅದಕ್ಕೆ ಉತ್ತರ ಕೊಡೋದಿಲ್ಲ ಅಂಥೇಳಿ ನಾವು ಅದನ್ನು ಒಂದು ಇಶ್ಯೂವನ್ನು ಜನ ಸಮುದಾಯದ ಮುಂದೆ ಹೇಳಿದ್ವಿ ನಾವು. ಹೌದು, ನಾವು ಜನದ ಮುಂದೆ ಹೋಗಿ ಈ ರೀತಿ ಆಗಿದೆ, ಸರ್ಕಾರ ಹಿಂಗೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಹೇಳಿದ್ದು ನಿಜ. ಈಗ ಅವರು ಇಲ್ಲ ಅಂತ ಹೇಳಿದರೆ ನಮಗೂ ಒಂದು ಆಧಾರ ಇದೆ ಅಲ್ವಾ. ಲೋಕಾಯುಕ್ತದವರು ಹೇಳಿದ್ದ ತಕ್ಷಣಕ್ಕೆ ಇನ್ನು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕರಿಯ ಅಂತ ಟೀಕಿಸಿರುವಂತಹ ಜಮೀರ್ ವಿರುದ್ಧ ಅಸಮಾಧಾನ ಹೆಚ್ಚಾಗಿದೆ. ಸಚಿವ ಜಮೀರ್ ವಿರುದ್ಧ ಕಾಂಗ್ರೆಸ್ನಿಂದ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪರೋಕ್ಷವಾಗಿ ಒತ್ತಾಯಿಸಿದ್ದಾರೆ. ಜಮೀರ್ ಹೇಳಿಕೆ ಪಕ್ಷಕ್ಕೆ ಹೊರೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರು ಪಕ್ಷದ ಶಿಸ್ತು ಪಾಲನಾ ಸಮಿತಿಗೆ ವರದಿಯನ್ನು ಕೊಟ್ಟರೆ ಸಮಿತಿಯ ಅಧ್ಯಕ್ಷ ರಹೀಂ ಖಾನ್ ಕ್ರಮವನ್ನು ಕೈಗೊಳ್ಳಬಹುದು ಅಂತ ಹೇಳಿದ್ರು. ಅದರಿಂದ ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟ್ ನಿಮ್ಮ ಪಾರ್ಟಿ ಹೊರೆ ಆಗ್ತದೆ ಅಲ್ಲ, ಹೊರೆ ಆಗಿದೆ ಅಂತೇಳಿ ನಮ್ಮ ಅಧ್ಯಕ್ಷರೇ ಹೇಳಿದಾರಲ್ಲ. ನಮ್ಮ ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಚುನಾವಣೆ ಆದಮೇಲೆ ಆ ಚುನಾವಣೆಯಲ್ಲಿ ಅವರ ಹೇಳಿಕೆ ಸ್ವಲ್ಪ ನಮಗೆ ತೊಂದರೆ ಆಯಿತು ಅದರಿಂದ ಅಂತಲೂ ಕೂಡ ಅಧ್ಯಕ್ಷರೇ ಹೇಳಿದ್ದಾರೆ. ಅದಕ್ಕೆ ಒಂದು ನಮ್ಮಲ್ಲಿ ಡಿಸಿಪ್ಲಿನರಿ ಕಮಿಟಿ ಅಂತ ಇದೆ. ನಮ್ಮ ಇವರು ರೆಹಮಾನ್ ಖಾನ್ ಸಾಹೇಬರು ಅವರೇ ಅಧ್ಯಕ್ಷರಿದ್ದಾರೆ. ಅವರು ಒಂದು ವೇಳೆ ಅಧ್ಯಕ್ಷರು ಅದನ್ನು ಅವರಿಗೆ ರೆಫರ್ ಮಾಡಿದರೆ ಅವರು ಜಮೀರ್ ಅಹಮದ್ ಅವ್ರನ್ನ ಕರೆದು ಕೇಳ್ತಾರೆ, ಯಾಕಪ್ಪ ಹಿಂಗೆಲ್ಲ ಹೇಳಿದೀಯಾ ನೀನು ಅದಕ್ಕೆ ಅಂತೇಳಿ. ಮತ್ತು ಅದು ತುಂಬ ಸೀರಿಯಸ್ ಇದ್ದರೆ ಅವ್ರ ಮೇಲೆ ಏನು ಕ್ರಮ ತೊಗೋಬೇಕು ಅದು ರೆಕಮೆಂಡ್ ಮಾಡ್ತಾರೆ. ನ್ಯಾಷನಲ್ ಲೆವೆಲ್ನಲ್ಲಿ AICCನಲ್ಲಿ AK ಆಂಟೋನಿ ಅವರು ಅಧ್ಯಕ್ಷರಿದ್ದರು, ನಾನು ಅದರಲ್ಲಿ ಸದಸ್ಯ ಇದ್ದೆ. ನಾವು MLAಗಳಿರಲಿ, ಮಿನಿಸ್ಟ್ರುಗಳಿರಲಿ ಅಥವಾ AICC ಫಂಕ್ಷನರೀಸ್ ಇರಲಿ, ಅವರಿಗೆ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ದೋ. ಅವ್ರು ಎಷ್ಟೇ ದೊಡ್ಡವರಿದ್ದರೂ ಕೂಡ ನಾವು ಕರೆಸ್ತಿದ್ದೋ. ಚೀಫ್ ಮಿನಿಸ್ಟರ್ನೆಲ್ಲ ಕರೆಸಿದ್ದೀವಿ. ಕರೆಸಿ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಕ್ರಮಕ್ಕೆ ಸಸ್ಪೆಂಡ್ ಮಾಡೋದಿರ್ಬೋದು ಅಥವಾ ಅವ್ರ ಮೇಲೆ ಇಂಥ ಕ್ರಮ ತಗೊಳ್ಳಿ ಅಂತ ಹೇಳಿ